ಬಿಗ್ ಬಾಸ್ ಕನ್ನಡ ಸೀಸನ್ 11 ಮುಗೀತಾ ಬಂದಿತ್ತು. ಏನೇ ಲೆಕ್ಕಾಚಾರ ಮಾಡಿದ್ರು ಈ ಬಾರಿಯೂ ಪುರುಷರೇ ಬಿಗ್ ಬಾಸ್ ಗೆಲ್ಲೋದು ಬಹುತೇಕ ಖಚಿತವಾಗಿದೆ. ಬಿಗ್ ಬಾಸ್ ಕನ್ನಡ ಇತಿಹಾಸದಲ್ಲಿ ಒಮ್ಮೆ ಮಾತ್ರ ಮಹಿಳಾ ಸ್ಪರ್ಧೆ ಗೆದ್ದಿದ್ರು. ಅದು ಹಿರಿಯ ನಟಿ ಶ್ರುತಿ. ಅವರನ್ನ ಬಿಟ್ರೆ ಇದುವರೆಗೆ ಎಲ್ಲ 10 ಸೀಸನ್ಗಳಲ್ಲೂ ಪುರುಷ ಅಭ್ಯರ್ಥಿಗಳೇ ಗೆದ್ದಿದ್ದಾರೆ. ಈ ಬಗ್ಗೆ ಕೆಲವು ಮಹಿಳಾ ಅಭಿಮಾನಿಗಳಲ್ಲಿ ಅಸಮಾಧಾನ ಕೂಡ ಇದೆ. ಮಹಿಳಾ ಸ್ಪರ್ಧಿಗಳ ಪೈಕಿ ಸ್ಟ್ರಾಂಗ್ ಅಭ್ಯರ್ಥಿಗಳನ್ನ ಕಳಿಸೋದಿಲ್ಲ. ಮಹಿಳೆಯರು ಗುಂಪುಗಾರಿಕೆ ಮಾಡಿಕೊಂಡೇ ಸೋಲ್ತಾರೆ. ಮಹಿಳೆಯರನ್ನ ಹೆಚ್ಚು ಪ್ರಮೋಟ್ ಮಾಡಲ್ಲ ಎಂದೆಲ್ಲ ದೂರುಗಳು ಕೇಳಿ ಬರ್ತಿವೆ. ಅದೇನೇ ಇದ್ರು ಈ ಬಾರಿಯಾದ್ರೂ ಮಹಿಳಾ ಅಭ್ಯರ್ಥಿಗಳು ಗೆಲ್ಲುವ ಕನಸು ನನಸಾಗುವ ಸಾಧ್ಯತೆ ಕ್ಷೀಣವಾಗಿದೆ. ಮಹಿಳಾ ಸ್ಪರ್ಧಿಗಳ ಪೈಕಿ ಈ ಬಾರಿ ಹೆಚ್ಚು ಸದ್ದು ಮಾಡ್ತಿದ್ದವರಲ್ಲಿ ಚೈತ್ರ ಕುಂದಾಪುರ, ಗೌತಮಿ, ಭವ್ಯ, ಮೋಕ್ಷಿತಾ ಇದ್ರು. ಈ ಪೈಕಿ ಚೈತ್ರ ಹೊರಗೆ ಹೋಗಿದ್ದಾರೆ. ಇನ್ನು ಗೌತಮಿಯನ್ನ ಮನೆಯಿಂದ ಹೊರ ಹಾಕುವುದಕ್ಕೆ ಅತಿ ಹೆಚ್ಚು ಜನ ವೋಟ್ ಮಾಡಿದ್ದಾರೆ. ಭವ್ಯ ಈಗಾಗಲೇ ಜನರ ಅಸಮಾಧಾನಕ್ಕೆ ಕಾರಣವಾಗಿದ್ದಾರೆ. ಮೋಕ್ಷಿತಾ ಜೊತೆ ಗುಂಪುಗಾರಿಕೆ ಮಾಡಿದ್ದು ತ್ರಿವಿಕ್ರಮ್ಗೆ ಮೋಸ ಮಾಡಿದ್ರು ಎಂದೆಲ್ಲ ಕೆಲವು ವರ್ಗದ ವೀಕ್ಷಕರಿಗೆ ಅವರ ಮೇಲೆ ಅಸಮಾಧಾನಗಳಿವೆ. ಮೋಕ್ಷಿತಾಗೆ ಫೈನಲ್ ಗೆಲ್ಲುವಷ್ಟು ವೋಟ್ ಪವರ್ ಇಲ್ಲ. ಹೀಗಾಗಿ ಈ ಬಾರಿಯೂ ಪುರುಷ ಅಭ್ಯರ್ಥಿಗಳೇ ಗೆಲ್ಲುವುದು ಬಹುತೇಕ ಖಚಿತವಾಗಿದೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.